ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೈತರ ವಿರೋಧದ ನಡುವೆ ಬಿಡದಿ ಟೌನ್ಶಿಪ್ ಯಾಕೆ? ರೈತರ ನೋವಿನ ಮತ್ತೆ ರಾಜಕೀಯ ಸರಿಯಲ್ಲ. ಸಂಸದ ಡಾಕ್ಟರ್ ಸಿಆರ್ ಮಂಜುನಾಥ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾವಾಗಲೂ ಅಷ್ಟೇ ರೈತರ ವಿರೋಧದ ನಡುವೆ ಯಾವುದೇ ಒಂದು ಯೋಜನೆ ಆಗಬಾರ್ದು. ಏಕೆಂದರೆ ಇದು ಸುಮಾರು ಟೌನ್ಶಿಪ್ ಅವಶ್ಯಕತೆ ಇಲ್ಲ, ರೈತರು ಯಾರೂ ಕೇಳಿಲ್ಲ ಟೌನ್ಶಿಪ್ ಮಾಡಿ ಅಂತ. ಅದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ ಅಂದರೆ ನೀವೀಗ ಏನು ಅಧಿಸೂಚನೆ ಹೊರಡಿಸಿದ್ದಾರೆ ಅದನ್ನು ಬಿಡಬೇಕು, ಜೊತೆಗೆ ಟೋಟಲಿ ಈ ಯೋಜನೆಯನ್ನು ಬಿಡಬೇಕು. ಯಾಕೆಂದರೆ ಹಿಂದೆ ಕೂಡ ಈ ಯೋಜನೆಗೆ ವಿರೋಧ ಬಂದಿತ್ತು. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆಗೆ ವಿರೋಧ ಬಂದಿತ್ತು, ಅವಾಗ ಬಿಟ್ಟರು. ಸೊ ಇವಾಗ ವಿರೋಧ ಬಂದಿದೆ, ಈಗಲೂ ಬಿಡಲಿ. ಒಟ್ಟಾರೆ ಅಷ್ಟು ಇದಾದರೂ ಕೂಡ ಒಂದು ಸರ್ವಪಕ್ಷ ನಿಯೋಗ ಅಂದರೆ ಎಲ್ಲ 3-4 ಪಕ್ಷದ ಪ್ರತಿನಿಧಿಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಆ ಹಳ್ಳಿಗಳಿಗೆ ಭೇಟಿಯಾಗಿ ಅವರ ಅಭಿಪ್ರಾಯ ಪಟ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ. ಸರ್, ನೀವು ಭೇಟಿ ಮಾಡ್ತೀರಾ ಸರ್? ನಿಮ್ಮ ಕ್ಷೇತ್ರನೇ ಯಾವುದು? ಅಲ್ಲ, ನಾವು ಭೇಟಿ ಮಾಡಿದ್ದೀವಿ ಹಲವಾರು ಸರಿ. ಯಾಕೆಂದ್ರೆ ಬೈರಮಂಗಲದಲ್ಲಿ ಹಲವಾರು ಪ್ರತಿಭಟನೆ